ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತಿಥಿ ನಾಳೆ ಇದೆ. ರಕ್ಷಾಬಂಧನ ಅಂತ ಹೇಳ್ತೀವಿ ನಾಳೆ ದಿವಸ, ಮತ್ತು ನೂಲ ಹುಣ್ಣಿಮೆ ಅಂತಲೂ ಕರಿತೀವಿ. ಹಾಗೆಯೇ ನಾಳೆ ಹಯಗ್ರೀವ ಜಯಂತಿ ಇದೆ. ಹಯಗ್ರೀವ ದೇವರ ಉಪಾಸನೆ ಆರಾಧನೆ ತಪ್ಪದೇ ಮಾಡಿರಿ. ಹಯಗ್ರೀವ ಸಂಪದಾ ಸ್ತೋತ್ರವನ್ನು ಮಕ್ಕಳಿಗೆ ತಪ್ಪದೇ ಹೇಳಿಸ್ರಿ. ನಾಳೆಯ ದಿವಸ ಹಯಗ್ರೀವ ಸಂಪದಾ ಸ್ತೋತ್ರವನ್ನು ಹೇಳೋದ್ರಿಂದ ವಿದ್ಯಾರ್ಜನೆ ಆಗುತ್ತೆ, ಅಂದರೆ ಮಕ್ಕಳು ವಿದ್ಯೆಯಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಹಾಗಾಗಿ ನಾಳೆ ದಿವಸ ಹಯಗ್ರೀವ ದೇವರ ಉಪಾಸನೆ ಮತ್ತು ಹಯಗ್ರೀವ ಸಂಪದಾ ಸ್ತೋತ್ರ ಈಗಾಗಲೇ ನಾನು ಹೇಳಿ ಹಾಕಿದ್ದೀನಿ. ಲಿಂಕನ್ನು ಶೇರ್ ಮಾಡ್ತೀನಂತೆ, ಮಕ್ಕಳಿಗೆ ತಪ್ಪದೇ ಹೇಳ್ಕೊಡ್ರಿ. ಹಾಗೆಯೇ ನಾಳೆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೊಳ್ಳೋರು ಬೆಳಗ್ಗೆ ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡ್ಕೋಬೋದು. ಹುಣ್ಣಿಮೆ ತಿಥಿ ಇದೆ. ಮತ್ತು ನಾಳೆ ವಿಶೇಷವಾಗಿ ಸೌಭಾಗ್ಯ ಯೋಗದಲ್ಲಿ ನಮಗೆ ಹುಣ್ಣಿಮೆ ತಿಥಿ ಇವತ್ತೇ ಬಂದಿದೆ, ಅಂದರೆ ಶುಕ್ರವಾರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಹಾಗಾಗಿ ಇವತ್ತು ಮಧ್ಯಾಹ್ನದಿಂದನೇ ಹುಣ್ಣಿಮೆ ತಿಥಿ ಬಂದಿದೆ. ನಾಳೆ ಮಧ್ಯಾಹ್ನ 1:30 ತನಕನೂ ಹುಣ್ಣಿಮೆ ತಿಥಿ ಇರುತ್ತೆ. ಆದರೂ ನಾವು ಪೂರ್ಣ ನಾಳೆ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡ್ತೀವಿ. ಆದ ಕಾರಣ ನಾಳೆ ಸತ್ಯನಾರಾಯಣ ಪೂಜೆಯನ್ನು ಬೆಳಿಗ್ಗೆ ಮಾಡ್ಕೋಬೋದು. ಮತ್ತು ರಕ್ಷಾಬಂಧನದ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸತ್ಯನಾರಾಯಣ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಮಾಡ್ಕೊಂಡಿರೋರು ನಾಳೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಮಾಡೋದಕ್ಕಾಗಿಲ್ಲ ಅಂದರೆ ನಾಳೆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೋಬೋದು. ಹಯಗ್ರೀವ ಜಯಂತಿಯನ್ನು ಆಚರಣೆ ಮಾಡಿರಿ. ಹಾಗೆಯೇ ರಕ್ಷಾಬಂಧನವನ್ನು ಸಹ ಆಚರಣೆಯನ್ನು ಮಾಡಿರಿ. ನೂಲು ಹುಣ್ಣಿಮೆ ಅಂತ ಹೇಳ್ತೀವಿ. ನೂಲು ಅಂದರೆ ರೇಷ್ಮೆಯ ನೂಲು. ರೇಷ್ಮೆಯ ನೂಲಿನಿಂದನೇ ರಾಖಿಯನ್ನು ಮಾಡಿ ಕಟ್ಟೋದು ತುಂಬ ಶ್ರೇಷ್ಠ. ಈಗೆಲ್ಲ ರಾಖಿಗಳು ಸಿಗುತ್ತೆ, ತಂದುಬಿಟ್ಟು ಕಟ್ಬೋದು. ಶುಭ ಮುಹೂರ್ತವನ್ನು ಹೇಳ್ತೀನಿ, ಆ ಸಮಯದಲ್ಲಿ ರಾಖಿಯನ್ನು ಕಟ್ಬೋದು ಅಣ್ಣ ತಮ್ಮಂದರಿಗೆ. ಮತ್ತು ವರಮಹಾಲಕ್ಷ್ಮಿಯ ಪೂಜೆಯ ವಿಸರ್ಜನೆ ಬಗ್ಗೆ ಕೇಳ್ತಾ ಇದ್ರಿ. ನಾಳೆ ಯಾವುದೇ ಕಾರಣಕ್ಕೂ ವರಮಹಾಲಕ್ಷ್ಮಿಯನ್ನು ಕದಲಿಸ್ಲಿಕ್ಕೆ ಹೋಗಬೇಡ್ರಿ. ಹುಣ್ಣಿಮೆ ತಿಥಿ ಇರೋ ಕಾರಣ ಸೌಭಾಗ್ಯ ಯೋಗ ಇದೆ, ತುಂಬ ಒಳ್ಳೆಯ ಯೋಗ ಇದೆ ನಾಳೆ. ಅದಕ್ಕೋಸ್ಕರ ವರಮಹಾಲಕ್ಷ್ಮಿಯನ್ನು ಕದಲಿಸ್ಬೇಡ್ರಿ. ಭಾನುವಾರದ ದಿವಸ ಬೆಳಗ್ಗೆ ನೀವು ವರಮಹಾಲಕ್ಷ್ಮಿಯನ್ನು ಕದಲಿಸ್ಕೋಬೋದು. ನಾಳೆ ನಿಮಗೆ ಯಾವ ರೀತಿಯಾಗಿ ವರಮಹಾಲಕ್ಷ್ಮಿಯನ್ನು ಕಳಸವನ್ನು ಕದಲಿಸ್ಬೇಕು ಅಂತ ನಾಳೆ ನಿಮಗೆ ವಿಡಿಯೋವನ್ನು ಹಾಕ್ತೀನಂತೆ, ಯಾವ ಸಮಯದಲ್ಲಿ ಕದಲಿಸ್ಕೋಬೇಕು ಅಂತ. ಭಾನುವಾರದ ದಿವಸ ನೀವು ಬೆಳಗ್ಗೆ ವರಮಹಾಲಕ್ಷ್ಮಿಯ ಕಳಸವನ್ನು ಕದಲಿಸ್ಕೋಬೋದು. ಇನ್ನು ನಾಳೆಯ ದಿವಸ ರಕ್ಷಾಬಂಧನ ಇದೆ, ಅದರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಸ್ನೇಹಿತರೆ. ಒಡ ಹುಟ್ಟಿದವರ ನಡುವಿನ ವಿಶೇಷ ಸಂಬಂಧವಾಗಿ ನಾವು ಈ ಒಂದು ಹುಣ್ಣಿಮೆಯ ದಿವಸ, ಅಂದರೆ ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸ ಆಚರಿಸ್ತಕ್ಕಂಥ ರಕ್ಷಾಬಂಧನ ಅಥವಾ ನೂಲು ಹುಣ್ಣಿಮೆ ಅಂತ ಕರಿತೀವಿ. ಈ ಬಾರಿ ನಾಳೆ ಬರ್ತಾ ಇದೆ. ನಾಳೆ ವಿಶೇಷವಾಗಿ ತುಂಬ ಆಚರಣೆಗಳಿದ್ದಾವೆ ಸ್ನೇಹಿತರೆ. ಶನಿವಾರ, ಶ್ರಾವಣ ಶನಿವಾರ ಆಚರಣೆ ಇದೆ. ವರಮಹಾಲಕ್ಷ್ಮಿಯನ್ನು ಕೂಡಿಸಿರ್ತೀರಿ. ನಾಳೆ ಸಹ ಬೆಳಗ್ಗೆ ಏನಾದರೂ ಅನ್ನ ಪಾಯಸನಾದರೂ ಮಾಡಿ ನೈವೇದ್ಯ ಮಾಡಿ ಆರತಿಯನ್ನು ಮಾಡಬೇಕು. ಹಾಲು ಸಕ್ಕರೆನೂ ನೈವೇದ್ಯ ಮಾಡ್ಬೋದು. ಹಾಗೆ ಕೂಡಿಸ್ಬೇಡ್ರಿ, ಯಾಕಂದರೆ ವರಮಹಾಲಕ್ಷ್ಮಿಯನ್ನು ಉಪವಾಸವಾಗಿ ಹಾಗೆ ಕೂಡಿಸ್ಬಾರ್ದು. ಇವತ್ತು ಪೂಜೆ ಮಾಡಿರ್ತೀರಲ್ವ, ನಾಳೆ ಸಹ ಅರಿಶಿನ ಕುಂಕುಮ ಏರಿಸಿ ಹೂವನ್ನು ಏರಿಸಿ ಅನ್ನ ಪಾಯಸ ಮಾಡಿರಿ ಸಾಕು. ಚಿತ್ರಾನ್ನ ಪಾಯಸ ಮಾಡಿ ಆದರೂ ನೈವೇದ್ಯ ಮಾಡಿ ಆರತಿಯನ್ನು ಮಾಡಿರಿ. ಹೆಣ್ಣು ಮಕ್ಕಳು ತಮ್ಮ ತಮ್ಮ ಅಣ್ಣ ತಮ್ಮಂದಿರಿಗೆ ರಕ್ಷೆಯನ್ನು ಕಟ್ಟುವಂಥ ದಿನ ಅಂತ ಹೇಳ್ಬೋದು. ಇನ್ನು ನಾಳೆ ರಾಖಿ ಹಬ್ಬವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಅಂದರೆ, ಬೆಳಗ್ಗೆ ದೇವರ ಪೂಜೆ ಎಲ್ಲ ಆದಮೇಲೆ ದೇವರಿಗೆ ದೀಪವನ್ನು ಹಚ್ಚಿಟ್ಟು, ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ತಂದಂತಹ ರಾಖಿಗಳನ್ನು ಒಂದು ತಟ್ಟೆಯಲ್ಲಿ ಇಡಬೇಕು. ಆಮೇಲೆ ಭಗವಂತನಿಗೆ ಆ ಒಂದು ರಕ್ಷೆಯನ್ನು ಸಮರ್ಪಣೆಯನ್ನು ಮಾಡಿ, ಅಣ್ಣ ತಮ್ಮಂದಿರು ದೀರ್ಘಾಯುಷ್ಯಾಗಿ ಸಮೃದ್ಧಿಯಿಂದ ಯಶಸ್ಸನ್ನು ಪಡೆದು ಅಭಿವೃದ್ಧಿಯನ್ನು ಪಡೀಲಿ ಅಂತ ಹೇಳಿ ಭಗವಂತನ ಹತ್ರ ಬೇಡಿಕೊಂಡು, ಭಗವಂತನಿಗೆ ಮೊದಲಿಗೆ ರಕ್ಷೆಯನ್ನು ಸಮರ್ಪಣೆಯನ್ನು ಮಾಡಿ ಆಮೇಲೆ ಅಣ್ಣ ತಮ್ಮಂದರಿಗೆ ರಕ್ಷೆಯನ್ನು ಕಟ್ಟಬೇಕಾಗುತ್ತೆ. ಈಗ ದೂರ ದೂರ ಊರುಗಳಲ್ಲಿರ್ತಾರೆ, ರಕ್ಷೆಗಳನ್ನೆಲ್ಲ ಪೋಸ್ಟ್ಗಳು ಮಾಡಿ ಕಳಿಸ್ಬಿಡ್ತಾರೆ. ಅಂಥ ಸಮಯದಲ್ಲಿ ನೀವು ಎಲ್ಲಿರ್ತೀರೋ ಅಲ್ಲಿಂದನೇ ಭಗವಂತನ ಹತ್ರ ಬೇಡಿಕೊಂಡು ಅಣ್ಣಂದರಿಗೆ ತಮ್ಮಂದರಿಗೆ ಒಳ್ಳೆಯದಾಗಲಿ, ಅವರು ಉನ್ನತ ಸ್ಥಾನಕ್ಕೆ ಅಭಿವೃದ್ಧಿ ಆಗಲಿ, ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟವನ್ನು ಅವರು ಅನುಭವಿಸಬಾರ್ದು ಅಂತ ಹೇಳಿ ಭಗವಂತನ ಹತ್ರ ಬೇಡ್ಕೊಳ್ರಿ. ಅವರು ಅಲ್ಲಿ ರಾಖಿಯನ್ನು ಯಾರ ಹತ್ರ ಆದರೂ ಕಟ್ಟಿಸ್ಕೊಡ್ತಾರೆ. ಇನ್ನು ಹತ್ತಿರದಲ್ಲೇ ಇದ್ದಾರೆ ಅಂತ ಹೇಳಿದರೆ ಮನೆಯಲ್ಲಿನೇ ಅಣ್ಣಂದರು ಅಥವಾ ತಮ್ಮಂದ್ರನ್ನ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ಕೂರಿಸೋದು ತುಂಬ ಉತ್ತಮ. ಒಂದು ಆಸನ ಅಥವಾ ಚಾಪೆಯನ್ನು ಹಾಕಿ ಅದರ ಮೇಲೆ ಅಣ್ಣ ತಮ್ಮಂದ್ರನ್ನು ಕೂಡಿಸ್ಬಿಟ್ಟು ಮೊದಲು ದೇವರಿಗೆ ಸಮರ್ಪಣೆಯನ್ನು ಮಾಡಿರ್ತೀರಲ್ವ, ಆ ರಾಖಿಯನ್ನು ತೊಗೊಂಡು ಬಂದು
ಹಾಗೆ ಕುಂಕುಮವನ್ನು ತೊಗೊಂಡು ಬರಬೇಕು, ಏನಾದರೂ ಸಿಹಿಯನ್ನು ತೊಗೊಂಡು ಬರಬೇಕು. ಮೊದಲಿಗೆ ಹಣೆಗೆ ತಿಲಕವನ್ನು ಇಡಬೇಕು. ವಿಜಯದ ತಿಲಕ ಅಂತ ಹೇಳ್ತೀವಿ. ಹೆಬ್ಬೆಟ್ಟಿನಿಂದ ಉದ್ದನೆಯ ತಿಲಕವನ್ನು ಹಣೆಗೆ ಇಡಬೇಕು. ಈ ಥರ ಹೆಬ್ಬೆಟ್ಟಿನಿಂದ ಇಡೋದ್ರಿಂದ ಅವರು ಜೀವನದಲ್ಲಿ ವಿಜಯವನ್ನು ಸಾಧಿಸ್ತಾರೆ. ಅಣ್ಣ ತಮ್ಮಂದರು ಗಂಡಸರಿಗೆ ಹೆಬ್ಬೆಟ್ಟಿನಿಂದನೇ ತಿಲಕವನ್ನು ಹಚ್ಚಬೇಕು. ಹೀಗೆ ತಿಲಕವನ್ನು ಹಚ್ಚಿಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿದಂಥ ರಕ್ಷೆಯನ್ನು ತೊಗೊಂಡು ಬಂದು ನಿಮ್ಮ ಸಹೋದರನ ಬಲಗೈಗೆ ಕಟ್ಟಬೇಕು. ಆಮೇಲೆ ಸಿಹಿಯನ್ನು ತಿನ್ನಿಸ್ಬಿಟ್ಟು ಆರತಿಯನ್ನು ಮಾಡಿ ಅವರಿಗೆ ಯಶಸ್ಸನ್ನು ನೀವು ಭಗವಂತನಲ್ಲಿ ಕೋರಬೇಕು. ಸಣ್ಣವರಿದ್ದರೆ ಅವರು ನಿಮಗೆ ನಮಸ್ಕಾರ ಮಾಡ್ತಾರೆ, ನೀವು ಆಶೀರ್ವಾದವನ್ನು ಮಾಡಬೇಕು. ದೊಡ್ಡವರಾಗಿದ್ದರೆ ನೀವು ಅಣ್ಣಂದರಿಗೆ ನಮಸ್ಕಾರವನ್ನು ಮಾಡಿ ಅವರ ಒಂದು ಆಶೀರ್ವಾದವನ್ನು ನೀವು ಪಡಿಬೇಕು. ಹೀಗೆ ರಕ್ಷಾಬಂಧನದ ಆಚರಣೆಯನ್ನು ಮಾಡಲಾಗುತ್ತೆ. ಅಣ್ಣ ತಮ್ಮಂದರು ತಮ್ಮ ಖುಷಿಗೋಸ್ಕರ ಅಕ್ಕ ತಂಗಿಯರಿಗೆ ಏನಾದರೂ ಉಡುಗೊರೆಗಳನ್ನು ಕೊಡೋದು ಸಂಪ್ರದಾಯ. ಇನ್ನು ಈ ರಕ್ಷಾಬಂಧನವನ್ನು ನಾವು ಯಾಕೆ ಆಚರಣೆಯನ್ನು ಮಾಡ್ತೀವಿ, ಇದರ ಕಥೆ ಏನಿದೆ, ಹಿನ್ನೆಲೆ, ಈ ಪುರಾಣದಲ್ಲಿ ಏನು ಹೇಳಿದೆ ಅಂತ ನೋಡೋಣಂತೆ. ಶ್ರೀಕೃಷ್ಣ ಪರಮಾತ್ಮ ಆಕಸ್ಮಿಕವಾಗಿ ಬೆರಳಿಗೆ ಪೆಟ್ಟನ್ನು ಮಾಡ್ಕೊಂಡಿರ್ತಾನೆ. ದ್ರೌಪದಿ ತನ್ನ ಸೀರೆಯ ಸೆರಗನ್ನು ಹರಿದುಬಿಟ್ಟು ಬಟ್ಟೆಯ ತುಂಡನ್ನು ಕೃಷ್ಣನ ಬೆರಳಿಗೆ ಕಟ್ಟುತ್ತಾಳೆ. ರಕ್ತ ಬರದೇ ಇರೋ ಥರ ಸುತ್ತಿ ರಕ್ಷಣೆಯನ್ನು ಮಾಡ್ತಾಳೆ. ಆವಾಗ ದ್ರೌಪದಿಯನ್ನು ತನ್ನ ಸಹೋದರಿ ಅಂತ ಸ್ವೀಕಾರವನ್ನು ಮಾಡ್ತಾನೆ ಭಗವಂತ. ನಿನ್ನನ್ನು ಸದಾ ಕಾಲ ನಾನು ರಕ್ಷಣೆಯನ್ನು ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಡ್ತಾನೆ. ಹಾಗಾಗಿ ದ್ರೌಪದಿ ವಸ್ತ್ರಾಪಹರಣ ಆದಾಗ ಭಗವಂತ ಅಕ್ಷಯವಾಗಿ ವಸ್ತ್ರವನ್ನು ಕೊಟ್ಟು ದ್ರೌಪದಿಯ ಮಾನವನ್ನು ಕಾಯ್ತಾನೆ. ಈ ವಿಷಯ ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. ಪುರಾಣಗಳಲ್ಲಿ ನಾವು ಮಹಾಭಾರತ ಇದರಲ್ಲೆಲ್ಲ ನೋಡಿ ತಿಳ್ಕೊಂಡಿದ್ದೀವಿ. ಹಾಗಾಗಿ ನಾವು ಕಟ್ಟಿದಂತಹ ರಕ್ಷೆ ನಮ್ಮನ್ನು ಕಾಯುತ್ತೆ ಮತ್ತು ಅಣ್ಣ ತಮ್ಮಂದ್ರನ್ನು ಸಹ ಕಾಯುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ರಕ್ಷಾಬಂಧನವನ್ನು ಯಾವುದೇ ಕಾರಣಕ್ಕೂ ಭದ್ರಕಾಲದಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಭದ್ರಕಾಲದಲ್ಲಿ ಮಾಡಬಾರ್ದು ಅಂತಂದರೆ, ಭದ್ರ ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ಪುರಾಣಗಳ ಪ್ರಕಾರ ನೋಡೋದಾದರೆ ಭದ್ರ ಸೂರ್ಯದೇವ ಮತ್ತು ಛಾಯಾದೇವಿಯ ಮಗಳಾಗಿರ್ತಾಳೆ. ಶನಿದೇವನ ಸಹೋದರಿ ಅಂತ ಹೇಳಲಾಗುತ್ತೆ. ಎಲ್ಲಿ ಪೂಜೆ, ಯಾಗ, ಶುಭ ಕಾರ್ಯಗಳು ಇದೆಲ್ಲ ನಡೀತಾ ಇರುತ್ತೋ ಅಲ್ಲಿಗೆ ಬಂದುಬಿಟ್ಟು ಈಕೆ ಭದ್ರೆ ಅಡೆತಡೆಗಳನ್ನು ಉಂಟು ಮಾಡ್ತಾ ಇರ್ತಾಳೆ. ಈ ಕಾರಣಕ್ಕಾಗಿಯೇ ಭದ್ರ ಕಾಲವು ಶುಭ ಅಲ್ಲ ಅಂತ ಹೇಳ್ತಾರೆ. ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆಯದಲ್ಲ ಕಾಲ ಅಂತ, ಅಶುಭ ಕಾಲ ಅಂತ ಪರಿಗಣಿಸಲಾಗುತ್ತೆ. ಈ ಕಾರಣಕ್ಕಾಗಿ ಭದ್ರಕಾಲದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಯಾಕೆ ಭದ್ರಕಾಲದಲ್ಲಿ ರಾಖಿಯನ್ನು ಅಂದರೆ ರಕ್ಷೆಯನ್ನು ಕಟ್ಟಬಾರ್ದು ಅಂತಂದರೆ, ಹಿಂದೆ ರಾವಣನ ತಂಗಿ ಶೂರ್ಪಣಖಿ ಭದ್ರಕಾಲದಲ್ಲಿನೇ ರಾವಣನಿಗೆ ರಕ್ಷೆಯನ್ನು ಕಟ್ಟಿರ್ತಾಳೆ. ಹಾಗಾಗಿ ರಾವಣನ ಕುಲವೇ ನಾಶವಾಗಿ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ರಕ್ಷೆಯನ್ನು ಅದು ಮಾಡೋದಿಲ್ಲ ಅಂತ. ಹಾಗಾಗಿ ಭದ್ರಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅಷ್ಟಕ್ಕೂ ನಾಳೆಯ ದಿವಸ ಭದ್ರಾ ಕಾಲ ಇಲ್ಲ. ಹಾಗಾಗಿ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹಿಂದೆ ಅಸುರರಿಗೆ ಮತ್ತು ದೇವತೆಗಳಿಗೆ ಯುದ್ಧ ನಡೆಯುವಾಗ ಇಂದ್ರನ ತಂಗಿ ಇಂದ್ರಾಣಿ ಇಂದ್ರನನ್ನು ಕರೆದು ಇಂದ್ರನಿಗೆ ಈ ಯುದ್ಧದಲ್ಲಿ ಜಯ ಉಂಟಾಗಲಿ ಅನ್ನುವಂಥ ಕಾರಣಕ್ಕೆ ರಕ್ಷೆಯನ್ನು ಕಟ್ಟಿ ಕಳಿಸಿರ್ತಾಳೆ. ಹಾಗಾಗಿ ಇಂದ್ರದೇವರು ಅಸುರರನ್ನು ಸೋಲಿಸಿಬಿಟ್ಟು ಆ ಯುದ್ಧದಲ್ಲಿ ಜಯವನ್ನು ಸಾಧಿಸ್ತಾರೆ. ಹಾಗಾಗಿ ಆವಾಗಿನಿಂದಲೂ ಈ ಒಂದು ರಕ್ಷೆ ಕಟ್ಟುವಂತಹ ಪದ್ಧತಿ ಬಂದಿದೆ ಅಂತ ಹೇಳ್ಬೋದು. ದೇವಾನುದೇವತೆಗಳು ಸಹ ಈ ಒಂದು ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಅಂದರೆ ದೇವತೆಗಳೆಲ್ಲನೂ ಬಂಗಾರದ ಪದಕದಲ್ಲಿ ಮುತ್ತು, ಹವಳ, ಮಣಿಗಳನ್ನು ಪೋಣಿಸ್ಬಿಟ್ಟು ರೇಷ್ಮೆ ದಾರದಿಂದ ರಕ್ಷೆಯನ್ನು ತಯಾರಿಸಿ ಕಟ್ಟುತ್ತಾರೆ ಅನ್ನುವಂತಹ ಕಥೆಗಳಲ್ಲಿ ನಾವು ಕೇಳ್ತೀವಿ. ಹೀಗೆ ನಾವು ರಕ್ಷಾಬಂಧನವನ್ನು ಆಚರಣೆಯನ್ನು ಮಾಡ್ತೀವಿ. ಇನ್ನು ನಾಳೆ ಯಾವ ಸಮಯದಲ್ಲಿ ರಕ್ಷೆಯನ್ನು ಕಟ್ಟಬೇಕು ಅಂತಂದರೆ, ಬೆಳಗ್ಗೆ 6 ಗಂಟೆಯಿಂದನೂ ಒಳ್ಳೆಯ ಸಮಯ ಇದೆ. 10 ಗಂಟೆ ತನಕ ನೀವು ರಾಖಿಯನ್ನು ಕಟ್ಬೋದು. 10:30, 11 ಗಂಟೆ ತನಕನೂ ಕಟ್ಬೋದು ಸ್ನೇಹಿತರೆ. ಮತ್ತು ಬೆಳಗ್ಗೆ ಆಗಲೇ ಇಲ್ಲ ಅಂತಂದರೆ ಸಂಜೆ ಸಮಯದಲ್ಲಿ 5 ಗಂಟೆಯಿಂದ 7 ಗಂಟೆ ತನಕನೂ ಸಮಯ ಇದೆ. ಅಷ್ಟರೊಳಗೆ ನೀವು ರಕ್ಷೆಯನ್ನು ಅಣ್ಣ ತಮ್ಮಂದರಿಗೆ ಕಟ್ಬೋದು. ಇದಿಷ್ಟು ರಕ್ಷಾಬಂಧನದ ಬಗ್ಗೆ ನಿಮಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಟ್ಟೆ, ಸಮಯವನ್ನು ಸಹ ಹೇಳಿದ್ದೀನಿ. ಎಲ್ಲರೂ ಅಣ್ಣ ತಮ್ಮಂದರಿಗೆ ರಕ್ಷೆಯನ್ನು ಕಟ್ಟಿಬಿಟ್ಟು ಅವರ ಯಶಸ್ಸು ಅಭಿವೃದ್ಧಿಗಾಗಿ ಭಗವಂತನಲ್ಲಿ ಬೇಡಿಕೊಂಡು ರಕ್ಷೆಯನ್ನು ಕಟ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.